ಶಿವಾಜಿ ಮಹಾರಾಜರ ಸಾವಿನ ನಂತರ ಸಂಭಾಜಿ ಯುವ ವಯಸ್ಸಿನಲ್ಲಿ ಸ್ವರಾಜ್ಯದ ಗಾದಿಗೆ ಬಂದು ಬಹುಮತದ ಮೊಘಲ್ ದಾಳಿಗಳಿಗೆ ತಿರುಗಿ ಉತ್ತರ ನೀಡಿದರು. ಅವರು 1681ರ ನಂತರ ಔರಂಗಜೇಬ್ನ 8 ಲಕ್ಷ ಸೇನೆಗೆ ಎದುರಾಗಿ ಕೇವಲ 20,000 ಮರಾಠವಾಡ ಸೈನಿಕರೊಂದಿಗೆ 2 ವರ್ಷಗಳ ಕಾಲ ಹೋರಾಟ ನಡೆಸಿದರು. 1689ರಲ್ಲಿ ಸಂಭಾಜಿ ಮಹಾರಾಜರನ್ನು ಗೆಳೆಯ ಗೋಪಾಲ್ ಅವರು ಗದ್ದಲಖೋರ ಮೂಲಕ ಮೋಸದಿಂದ ಹಿಡಿಯಲ್ಪಟ್ಟರು. ಮೊಘಲ್ ಗಡಿಯಲ್ಲಿ ಸಂಭಾಜಿ ಮಹಾರಾಜರಿಗೆ 12ರಿಂದ 15 ದಿನಗಳವರೆಗೆ ತೀವ್ರ ಹಿಂಸೆ ನೀಡಲಾಯಿತು. ಮೊದಲನೆಯದಾಗಿ ಅವರ ಕಣ್ಣುಗಳನ್ನು ಹೊಡೆದು ರಕ್ತವರಿಸಿದರು. ನಂತರ ನಾಗರಹಾವು ಮಾಂಸದ ತುಂಡುಗಳನ್ನು ಅವರ ಮೇಲೆ ಹಾಕಿ ಕೀಳಾಡಿಸಿದರು. ಅವರು ಸ್ವರಾಜ್ಯ, ಹಿಂದೂ ಧರ್ಮ ಎಂದು ಬಾಯಿಯೊದ್ದ ಮಾತು ಆಡಬಾರದು ಎಂಬ ಔರಂಗಜೇಬ್ನ ಆಶಯದಿಂದ ಅವರ ನಾಲಿಗೆ ಕತ್ತರಿಸಿದರು. ಚರ್ಮವನ್ನು ಜೀವಂತವಾಗಿರುವಾಗಲೇ ಚೀರಲಾಯಿತು. ಔರಂಗಜೇಬ್ನು ಸಂಭಾಜಿ ಮುಸ್ಲಿಂ ಧರ್ಮವನ್ನು ಸ್ವೀಕರಿಸುತ್ತಾರೆಂದು. ಆದರೆ ಸಂಭಾಜಿ ಅಂತ್ಯದವರೆಗೆ ಹಿಂದೂ ಧರ್ಮ ತ್ಯಜಿಸಲಿಲ್ಲ. ಈ ಹಿಂಸೆಗೂ ಒಪ್ಪುಗೊಳ್ಳದೆ ಸಂಭಾಜಿ ಮಹಾರಾಜರು ಧರ್ಮ ಹಿಂದಿರುಗುವುದಿಲ್ಲ, ಹೃದಯದಲ್ಲಿ ಶುದ್ಧತೆ ಇರಬೇಕು ಎಂದು ಬುದ್ಧಿಪೂರ್ಣವಾಗಿ ನಿಂತರು. 1690ರಲ್ಲಿ ಅವರು ಬರ್ಬರವಾಗಿ ಕೊಲ್ಲಲ್ಪಟ್ಟರು. ಸಂಭಾಜಿ ಮಹಾರಾಜರು ಧೈರ್ಯದ ಸಂಕೇತ, ಧರ್ಮದ ರಕ್ಷಕ ಮತ್ತು ಸ್ವಾತಂತ್ರ್ಯದ ಪ್ರತೀಕ.